ನಸೀರ್ ಅಹಮದ್ ಅವರೇ, ಸರ್ಕಾರಿ ನೌಕರರ ಮಾಜಿ ಅಧ್ಯಕ್ಷರುಗಳಾದಂಥ ಶ್ರೀ ಕೃಷ್ಣಪ್ಪನವರೇ, ಶೇಷೇಗೌಡ್ರೆ, ಮಾನ್ಯ ಭೈರಪ್ಪನವರೇ, ಸರ್ಕಾರಿ ನೌಕರರ ಕಾರ್ಯದರ್ಶಿಗಳಾದಂಥ ಶ್ರೀ ಶ್ರೀನಿವಾಸ್ ತಿಮ್ಮೇಗೌಡ ಅವರೇ, ಖಜಾಂಚಿಗಳಾದಂಥ ಡಾಕ್ಟರ್ ಸಿದ್ದರಾಮಣ್ಣ ಅವರೇ, ಸರ್ಕಾರಿ ರಾಜ್ಯ ಮಟ್ಟದ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಇವತ್ತು ಷಡಕ್ಷರಿಯವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಏರ್ಪಾಡು ಮಾಡಿದ್ದೀರಿ. ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಬಹಳ ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀರಿ. ಇನ್ನು ನಾ ಬರುವಾಗ ನೋಡಿದೆ, ಬಹಳ ಜನ ಬರ್ತಾ ಇದ್ರು. ಬಹುಶಃ ಅವ್ರಿಗೆಲ್ರಿಗೂ ಕೂಡ ಜಾಗ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲರೂ ಹೊರಗಡೆ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 7.5 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಅದರಲ್ಲಿ ಸುಮಾರು 5,09,10,000 ಜನ ಹಾಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು 2.5 ಲಕ್ಷ ಜನ ಅವರನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕದ ಇವತ್ತಿರ್ತಕ್ಕಂಥ ಜನಸಂಖ್ಯೆ ಸುಮಾರು 7 ಕೋಟಿ ಜನ. 7 ಕೋಟಿ ಜನ. ನೀವು ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 7.5 ಲಕ್ಷ ಜನ. 7.5 ಲಕ್ಷ ಜನ 7 ಕೋಟಿ ಜನರ 7 ಕೋಟಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ, ರಾಜ್ಯದ ಅಭಿವೃದ್ಧಿನಲ್ಲಿ ಭಾಗಿಯಾಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ನಮ್ಮನ್ನ 5 ವರ್ಷಕ್ಕೊಮ್ಮೆ ಆಯ್ಕೆ ಮಾಡ್ತಾರೆ. ನೀವು
ಒಮ್ಮೆ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗೋವರೆಗೂ ಕೂಡ ನಿಮಗೆ ಯಾವುದೇ ರಿನ್ಯೂವಲ್ ಮಾಡಿಸ್ಕೊಳ್ತಕ್ಕಂಥ ಪ್ರಮೇಯ ಇಲ್ಲ. ಆದರೆ ನಾವು 5 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಕರ್ನಾಟಕದ ಜನತೆಯ ಆಶೀರ್ವಾದವನ್ನ ರಿನ್ಯೂವಲ್ ಅನ್ನ ಪಡ್ಕೋಬೇಕಾಗ್ತದೆ. ನೀವೆಲ್ಲರೂ ಕೂಡ ನಾವು ಮತ್ತು ನೀವು ನಾವೆಲ್ಲರೂ ಕೂಡ 7 ಕೋಟಿ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವ್ರು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರಾಜ್ಯದ ಜನ ನನಗೆ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕೂಡ ಇದ್ದೀರಿ. ನಿಮ್ಮ ಕುಟುಂಬದವರು ಕೂಡ ಇದ್ದಾರೆ. ಏಳು ಕೋಟಿ ಕನ್ನಡಿಗರ ಭಾಗ ನೀವು. ನೀವೆಲ್ಲರೂ ಕೂಡ ಬಹುಶಃ ವಿದ್ಯಾವಂತರು. ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳಿದ್ದಾರೆ. ಸಾವಿರದ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ. ಆ ಭಾಷಣ ಏನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕಿನಿಂದ ಈ ದೇಶಕ್ಕೆ ಒಂದು ಹೊಸ ಸಂವಿಧಾನ ಬಂದಿದೆ, ಅದು ಜಾರಿಯಾಗ್ತಾ ಇದೆ. ಆ ಭಾಷಣವನ್ನು ಎಲ್ಲರೂ ಓದದೇ ಇರ್ಬೋದು, ಕೆಲವರಂತೂ ಓದಿದ್ದೀರಿ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಎಲ್ರಿಗೂ ಕೂಡ ಸಮಾನತೆ ಸಿಕ್ಕಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಸ್ವಾತಂತ್ರ್ಯ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇದೆ. ಒಂದು ಓಟು ಒಂದು ಮೌಲ್ಯ, ಒಂದು ಓಟು ಒಂದು ಮೌಲ್ಯ. ರಾಷ್ಟ್ರಪತಿಗಳಿಗೂ ಒಂದು ಓಟು, 4ನೇ ದರ್ಜೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು, ಪೌರ ಕಾರ್ಮಿಕರಾದವ್ರಿಗೂ ಕೂಡ ಒಂದೇ ಓಟು. ಒಂದು ಓಟು ಒಂದು ಮೌಲ್ಯ. ಇದು ರಾಜಕೀಯ ಪ್ರಜಾಪ್ರಭುತ್ವ. ಆದರೆ ಅದೇ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಓಟು ಒಂದು ಮೌಲ್ಯ ಇಲ್ಲ. ಅದಕ್ಕೇನೆ ಅಸಮಾನತೆ ಇರ್ತಕ್ಕಂಥದ್ದು. ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದೆ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ,
ಬಸವಾದಿ ಶರಣರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬುದ್ಧ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಗಾಂಧಿ ಹೇಳಿದ್ರು. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಇದು ಇವರ ಕನಸು, ಸಮಾನತೆಯ ಸಮಾಜ ಮಾಡ್ತಕ್ಕಂಥದ್ದು ಕನಸು. ಈ ದೇಶದಲ್ಲಿರ್ತಕ್ಕಂಥ 142 ಕೋಟಿ ಎಲ್ಲ ಜನರು ಕೂಡ ಸಮಾನತೆ ಸಮಾಜದ ಸದಸ್ಯರಾಗಬೇಕು. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅಸಮಾನತೆ ಇದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ರಿಗೂ ಸಮಾನ ಅವಕಾಶಗಳು ಸಾಧ್ಯ ಆಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಸಮಾನತೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತರಲೇಬೇಕು. ಒಂದು ವೇಳೆ ತರಲಿಕ್ಕೆ ಸಾಧ್ಯವಾಗದೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಇದೆಯಲ್ಲ, ಅದರ ಸೌಧ ಯಾವ ಜನ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆ ಜನರೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ. ಹುಷಾರಾಗಿರ್ಬೇಕು, ಎಚ್ಚರಿಕೆ ಮಾತು. ಅದರಿಂದ ನೀವೆಲ್ಲರೂ ಕೂಡ, ನಾವು ಮತ್ತು ನಾವು ಓಟ್ ತಗೊಂಡು ಬಂದಿರಬಹುದು, ಆದ್ರೆ ನೀವು ಸರ್ಕಾರದಿಂದ ನೇಮಕ ಆದಂಥವ್ರು. ಆದ್ರೆ ನಾವಿಬ್ಬರೂ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಮಾಲೀಕರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು, ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥದ್ದು. ನಾವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ, ನೀವು ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ. ಈಗ ನೀವು ಬೇಡಿಕೆಗಳನ್ನು ಇಡಬೇಡಿ, ಕೇಳಬೇಡಿ ಅಂತ ಹೇಳಲ್ಲ, ಕೇಳಬೇಕು. ನೀವು ಬೇಡಿಕೆಗಳನ್ನು ಇಡಬೇಕು. ಸರ್ಕಾರ ನಿಮಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಸರ್ಕಾರ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನೆರವೇರಿಸಬೇಕು. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅದೇ ಮೊದಲನೇ ಆದ್ಯತೆ ಅಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ನೀವು ಎಲ್ಲಕ್ಕೂ ಚಪ್ಪಾಳೆ ತಟ್ತೀರಿ, ನನಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು ಏನೋ ಅಂತ ಗೊತ್ತಾಗಲಿಲ್ಲ. ಅದೇ ಮೊದಲನೇ ಆದ್ಯತೆ ಇಲ್ಲ. ಆದರೆ ಕೇಳಬೇಕು. ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸರ್ಕಾರ ಆ ಅನ್ಯಾಯಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದ್ರೆ ನಮ್ಮ ಮಾಲೀಕರು ಇದ್ದಾರಲ್ಲ, ನಿಮಗೆ ಮಾಲೀಕರು ಈ ರಾಜ್ಯದ ಜನ, ನೀವು ಸೇರ್ಕೊಂಡಿದ್ದೀರಿ ಅದರಲ್ಲಿ. ಅವ್ರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯತೆ. ನಿಮ್ಮ ಡಿಮ್ಯಾಂಡ್ಗಳನ್ನ ಇಡ್ತಕ್ಕಂಥದ್ದು ನಂತರದ ಆದ್ಯತೆ. ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ನೀವೆಲ್ಲ ವಿದ್ಯಾವಂತರು, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಮಾಡಿರೋರು ಇದ್ದೀರಿ, ಪದವಿ ಮಾಡಿರೋರು ಇದ್ದೀರಿ,
ಡಿಪ್ಲೊಮಾ ಮಾಡಿರೋರು ಇದ್ದೀರಿ, ಇಂಜಿನಿಯರಿಂಗ್ MBBS ಮಾಡಿರ್ತಕ್ಕಂಥವ್ರು ಇದ್ದೀರಿ, MA MSc ಓದಿರೋರು ಇದ್ದೀರಿ, ರಿಸರ್ಚ್ ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು, PhD ಮಾಡಿರ್ತಕ್ಕಂಥವ್ರು ಕೂಡ ಇರ್ಬೋದು. ಆದ್ರಿಂದ ಈ ದೇಶದ ಇತಿಹಾಸವನ್ನ ಮತ್ತೆ ಸಂವಿಧಾನವನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಇವತ್ತು ಮೊನ್ನೆ ಇಲ್ಲೇನೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡೋದು. ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡೋದು 2 ದಿನಗಳ ಕಾಲ. ಅನೇಕ ಜನ ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸಿದ್ದರು. ಯಾವುದೇ ಕಾರಣಕ್ಕೆ ಪ್ರಜಾಸತ್ತೆ ಉಳಿಬೇಕು, ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು, ಇವು ದುರ್ಬಲ ಆಗಬಾರ್ದು. ದುರ್ಬಲ ಆದರೆ ಯಾರು ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇವತ್ತು ಸಂವಿಧಾನ ಜಾರಿಯಾಗಿ 75ನೇ ವರ್ಷ, ಅಮೃತ ವರ್ಷ. ನೀವು ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ 1920ನೇ ಇಸ್ವಿ. ಈಗಾಗಲೇ 103 ವರ್ಷ ತುಂಬೋಗ್ಬಿಟ್ಟಿದೆ. 104ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 104ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಸಮ್ಮೇಳನಗಳನ್ನು ಮಾಡಿರ್ಬೋದು. ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಿಮ್ಮ ಸಮಸ್ಯೆಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿರ್ಬೋದು. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತಿನವರೆಗೆ ಅನೇಕ ಎಂಥದ ಆಯೋಗವು ವೇತನ ಆಯೋಗ ನನಗೆ ಗೊತ್ತು. ವೇತನ ಆಯೋಗ ನಾನು ನೀವು ಹೇಳಿ ಅಂತ ನಾನು ಕೇಳಿದ್ದು. ಇಲ್ಲಿವರೆಗೆ 7 ವೇತನ ಆಯೋಗಗಳಾಗಿದ್ದಾವೆ. ಇದು 7ನೇದಪ್ಪ ಗೊತ್ತು. ಆ ರಚನೆ ಆಗ್ಬಿಟ್ಟದಲ್ಲ. 7ನೇ ವೇತನ ಆಯೋಗ ಆಗಿದೆ. ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ, ಅದನ್ನ ಜಾರಿ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು. 5ನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ರು. ಹೌದಲ್ಲ? ನಾನು ಹಣಕಾಸು ಮಂತ್ರಿ ಆಗಿದ್ದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ಆಗ್ಲೂ ಕೂಡ ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು. ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ರು. ಆಗ್ಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ. ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ. ನಾನು ವಿರುದ್ಧ ಇದ್ದಿದ್ರೆ 6ನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ? ಅಪಪ್ರಚಾರ ನನಗೆ ತೊಂದರೆನೂ ಆಯ್ತು ಅಂತ ಇಟ್ಕೊಳ್ಳೋಣ. ಆಗ 6ನೇ ಆಯೋಗದ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು. ಆಗ ಅಧ್ಯಕ್ಷರಾಗಿ ಮಂಜೇಗೌಡರು ಇದ್ರು. ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು.
ನಾನು ಬಂದಿದ್ದೆ ಆದ್ರೆ ಇಷ್ಟು ಜನ ಸೇರಿರ್ಲಿಲ್ಲ ಆಗ. ಇಷ್ಟು ಜನ ಇರಲಿಲ್ಲ. ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಷಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು. ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸರ್ಕಾರಿ ನೌಕರರ 6ನೇ ವೇತನ ಆಯೋಗ ಅದಕ್ಕೆ 30% ಬೇಸಿಕ್ ಪೇ ಫಿಟ್ಮೆಂಟ್ 30% ಮಾಡಿ 10,500 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಮಾಡ್ತಕ್ಕಂಥದ್ದನ್ನ ಮಾಡಿದೆ. ಹೌದಲ್ಲ? 30% ಯಾವಲ್ಲಾರು ಆಗಿತ್ತಾ? 22 ಹೈಯೆಸ್ಟ್ ಇತ್ತು. ಈಗ 7ನೇ ವೇತನ ಆಯೋಗದಲ್ಲಿ ವರದಿ ಕೊಟ್ಟಿದ್ದಾರ. ಈಗ ಪ್ಲೀಸ್ ನೀವು 40% ಇಲ್ದಿರೋ 50% ಕೇಳಿ, ನಂದೇನು ತಕರಾರಿಲ್ಲ. ಗೊತ್ತಾಯ್ತಾ? 30% ಕೊಟ್ಟಿದ್ದೀವಿ. ಈಗ ಇಂಟ್ರಿಮ್ ರಿಪೋರ್ಟ್, ಇಂಟ್ರಿಮ್ ತೀರ್ಮಾನ ನಿಮಗೆ 17% ಕೊಡೋದು ಅಂತ ತೀರ್ಮಾನ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 17% ಅಂತ ತೀರ್ಮಾನ ಆಗಿದೆ ಅಲ್ವಾ? ಇದಕ್ಕೆ ನಾನು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಅಧ್ಯಕ್ಷರು, ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು. ನಾನು ಹೇಳಿದ್ದಿಲ್ಲ, ಅವರೇ ಕೇಳಿದ್ದು. ಮಾರ್ಚ್ 15ರವರೆಗೆ ಟೈಮ್ ಕೊಟ್ಟಿದ್ದೀವಿ. ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆ ಮೀಟಿಂಗ್ ನಲ್ಲಿ ಮಾತಾಡಿ, ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು. ನೀವು ಆದಷ್ಟು ಜಾಗ್ರತೆ, ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆ ಇದೆ, ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ. ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು. ನಿಮಗೂ ಗೊತ್ತಿದೆ. ನಾನೇ ಹೇಳಿದ್ದೀನಪ್ಪ ತಮ್ಮ. ಕೇಳ್ರಿ, ನಾನು ನಿಮ್ ಪರವಾಗಿದ್ದೇನೆ. ಹೇಳಪ್ಪ, ನೀವೆಲ್ಲ ವಿದ್ಯಾವಂತರು, ಈ ಸಮಾಜ ವಿದ್ಯಾವಂತರಲ್ವಾ? ಎಲ್ಲ ಗೊತ್ತಿದೆಯಲ್ಲ ನಿಮಗೆ. ಈಗ ನಿಮಗೆ ತಿಳಿಸ್ಬಿಡ್ತೀನಿ. 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವು ಚುನಾವಣಾ ಪೂರ್ವದಲ್ಲಿ. ಕೇಳ್ರಿ, ನೀವು ಇಲ್ದೇನೆ ನಾವು ಮಾಡಕ್ಕಾದ್ದೇನ್ರಿ? ನೀವು ಇರ್ಬೇಕು. ಅದು ಜಾರಿ ಮಾಡೋರು ಯಾರು? ನೀವೇ ಅಲ್ವಾ? ಮತ್ತೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈ ವರ್ಷ 23-24ನೇ ವರ್ಷ ಅವಕ್ಕೆ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ 36,000 ಕೋಟಿ. 24-25ಕ್ಕೆ ಆ 5 ಗ್ಯಾರಂಟಿಗಳಿಗೆ ತಗಲ್ತಕ್ಕಂಥ ಹಣ 52,000 ಕೋಟಿ. ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ. 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ಅದಕ್ಕೆ. 52,009 ಕೋಟಿ ರೂಪಾಯಿಗಳು. ಅದಕ್ಕಿಂತ ಹೆಚ್ಚಾಗ್ಬೋದು. ನನ್ನ ಪ್ರಕಾರ 56,000 ಕೋಟಿ ಆಗ್ಬಹುದು ಅಂತ ಲೆಕ್ಕ ಇದೆ. 56,000 ಕೋಟಿ. ಇಷ್ಟೆಲ್ಲ ಆರ್ಥಿಕ ಹೊರೆಯಾದರೂ ಕೂಡ
ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನ ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಪಾಸಿಟಿವ್ ಆಗಿ ಈಗ ಇಲ್ಲೇ ಹೇಳಕ್ಕಾಗಲ್ಲ, ವರದಿ ಬಂದ ಮೇಲೆ ಬೇಗ ನಾ ಇನ್ನೊಂದ್ಸಾರಿ ಸುಧಾಕರ್ ರಾವ್ ಜೊತೆ ಮಾತಾಡ್ತೀನಿ. ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಿಮ್ ಪರವಾಗಿ ಪಾಸಿಟಿವ್ ಆಗಿ ಇದ್ದೇನೆ. ಇದಕ್ಕೂ ಸಮಾಧಾನ ಇಲ್ಲ. ನಾ ಏನ್ ಹೇಳೋದು? ಆಯ್ತಪ್ಪ, ಮೊದಲು ವರದಿ ಕೊಡ್ಬೇಕಲ್ವ? ಈಗಲೇ ಹೇಳ್ಬಿಟ್ಟು ಹೆಂಗೆ ಹೋದ್ರೆ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ. ಈಗ DA ಕೊಡ್ತೀವಿ, ಯಾವಾಗಲೂ ಇಟ್ಕೊಂಡಿದ್ದೀನ DAನ? ಇಟ್ಕೊಂಡಿದ್ದೀನೇನ್ರಿ? DA ಬಂದ ತಕ್ಷಣ ಕೊಟ್ಬಿಡ್ತೀನಿ. ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ. ಯಾವತ್ತೂ ಕೂಡ ನಾನು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ DA ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಶೇಷೇಗೌಡ ಏನಪ್ಪ ಬೈರಪ್ಪ ಮಾಡಿದ್ದೀನ? ಇಲ್ಲ. ಮತ್ತೆ ಅದರಿಂದ ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ. ಜೊತೆಗೆ ಈ OPS ಮತ್ತು NPS ಅಂತ ಇದೆ, ಹೇಳ್ರಿ. ನನಗೆಲ್ಲ ಗೊತ್ತಿದೆ, ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಾವು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೀವಿ. ಅವರು ಇನ್ನೂ ಕೂಡ ವರದಿ ಕೊಟ್ಟಿಲ್ಲ. ಆ ವರದಿ ಆದ್ಮೇಲೆ ಒಂದು ನಿಮ್ಮ ಎಲ್ಲ ಸರ್ಕಾರಿ ನೌಕರರನ್ನೆಲ್ಲ ಕರೆದು ಮಾತಾಡ್ತೀನಿ. ಕರೆದು ಮಾತಾಡಿ ಒಂದು ಯೋಗ್ಯ ತೀರ್ಮಾನವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ. ಯಾಕಂತಂದ್ರೆ ಇದು 2006ರಲ್ಲಿ ಜಾರಿಗೆ ಬಂದದ್ದು. NPS ಜಾರಿಗೆ ಬಂದದ್ದು 2006. ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ಇದು ಕೇಂದ್ರ ಸರ್ಕಾರ ಮಾಡದ್ದು, ನಾನಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. NPS ಅನ್ನ ಮಾಡಿದ್ದು ಕೇಂದ್ರ ಸರ್ಕಾರ 2006ನೇ ಇಸ್ವಿನಲ್ಲಿ. 2006ರಲ್ಲಿ ಕೇಂದ್ರ ಸರ್ಕಾರ. ಈಗ ಹಿಮಾಚಲ ಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಜಾರ್ಖಂಡ್ ಈ ರಾಜ್ಯಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಅವೆಲ್ಲ ವರದಿ ತರಿಸ್ಕೊತಾ ಇದ್ದೀನಿ. ಅವೆಲ್ಲ ಕೂತ್ಕೊಂಡು ನಿಮ್ಮ ಜೊತೆನಲ್ಲಿ ಮಾತಾಡೋಣ. ಸರ್ಕಾರಿ ನೌಕರರ ಸಂಘದವ್ರ ಜೊತೆ ಕೂತ್ಕೊಂಡು ಮಾತಾಡೋಣ. ಇನ್ನೊಂದು ಸಂಘಟನೆ ಇದೆ, ಆ ಸಂಘಟನೆ ನಿಮ್ಮ ಜೊತೆನಲ್ಲಿ 2 ಜೊತೆಲೂ ಕೂಡ ಮಾತಾಡೋಣ. ಏನ್ ಹೇಳೋದು ನಾನು? ಚರ್ಚೆ ಮಾಡಿ, ನಿಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಅದೇ ತೀರ್ಮಾನ ಮಾಡೋಣ. ನಂಬರ್ 1. ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಇದ್ರ ಬಗ್ಗೆನೂ ಕೂಡ ನಾನು ಈಗ ತಾನೇ ಮಾತಾಡಿದೆ. DPR ಸೆಕ್ರೆಟರಿ ಜೊತೆ ಅದನ್ನ ಫೈಲ್ ಕಳಿಸಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು 3 ಪ್ರಮುಖವಾದಂತ ಹಕ್ಕೊತ್ತಾಯಗಳು ನಾನು ಕೊನೆಯಲ್ಲಿ ಇಷ್ಟೇ ಹೇಳ್ತೀನಿ. ಸರ್ಕಾರಿ ನೌಕರರು, ಸರ್ಕಾರ ಮತ್ತು ಫಲಾನುಭವಿಗಳು ಅವರ ಮದುವೆ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಜನ. ನೀವೆಲ್ಲ ಚೆನ್ನಾಗಿದ್ರೆ, ನೀವೆಲ್ಲ ಸಮಾಧಾನವಾಗಿದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಆ ತಲುಪಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಮಧ್ಯವರ್ತಿಗಳಿಲ್ಲ ಇದರಲ್ಲಿ.
5 ಗ್ಯಾರಂಟಿಗಳಿಗೆ ಯಾವುದೇ ಮಧ್ಯವರ್ತಿಗಳಿಲ್ಲ, ನೇರವಾಗಿ ತಲುಪಿಸ್ತಕ್ಕಂಥದ್ದು. ಈ ಫಲಾನುಭವಿಗಳಿಗೆ ನೇರವಾಗಿ ನಾವು ನೀವೆಲ್ಲ ತಲುಪಿಸಿದ್ರೆ ಬಹುಶಃ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ ಶಕ್ತಿ ಕೊಟ್ಟಾಗ ಆಗ್ತದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ನಾನು ನೀವ್ಯಾರು ಕೂಡ ಸಂಶಯ ಪಡಬೇಕಾಗಿಲ್ಲ, ನಾನು ನಿಮ್ಮ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನಗೆ ಏನು ಅಲ್ಲಪ್ಪ, ನಾನು ರಿಪೋರ್ಟೇ ಕೊಟ್ಟಿಲ್ಲ, ಹೆಂಗೆ ಹೇಳಿ ನಾನು ನಡಿ ರಿಪೋರ್ಟ್ ಕೊಟ್ಟ ಮೇಲೆ ಹೇಳ್ತೀನಿ. ರಿಪೋರ್ಟ್ ಕೊಟ್ಟ ಮೇಲೆ ಪಾಸಿಟಿವ್ ಆಗಿ ತೀರ್ಮಾನ ಮಾಡೋಣ, ಗೊತ್ತಾಯ್ತಾ? ಚರ್ಚೆ ಮಾಡಬೇಕು, ಅದನ್ನ ಹೇಳಿ ಬೇಗ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಅದೇ NPS ಬಗ್ಗೆನೂ ಕೂಡ OPS ಬಗ್ಗೆನೂ ಕೂಡ ಮೀಟಿಂಗ್ ಮಾಡೋಣ. ಈ ರಿಪೋರ್ಟ್ ಬಂದ ತಕ್ಷಣ ತೀರ್ಮಾನ ಮಾಡೋಣ. ಇಷ್ಟನ್ನ ಹೇಳಿ ಅದು ಹೇಳಿದ್ನಲ್ಲಯ್ಯ ನಾನು, ನೀನು 15 ಹೇಳಿದ್ರೆ ಹೇಳುತ್ತೆ. ಅದರಿಂದ ಈ ಸರ್ಕಾರ, ನಮ್ಮ ಸರ್ಕಾರ ನಿಮ್ಮ ಪರವಾಗಿರ್ತದೆ. ನಿಮಗೆ ಯಾವತ್ತು ಕೂಡ ನಾವು ನ್ಯಾಯ ಕೊಡ್ಲಿಕ್ಕೆ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಅದೇ 2017ರಲ್ಲಿ 10,500 ಕೋಟಿ ಕೊಟ್ಟವ್ರು ಈಗ ಕೊಡಲ್ವಾ? ಕೊಡ್ತೀವಿ, ನಡಿ, ನಂಬಿಕೆ ಇಟ್ಕೊಳ್ಳಿ, ಸಂಶಯ ಇಟ್ಕೊಳ್ಳಕ್ ಹೋಗ್ಬೇಡಿ. ಇಷ್ಟನ್ನ ಹೇಳಿ ಈ ಸಮಾವೇಶವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.